ಆತ್ಮೀಯ ಯಾಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಮತ್ತೊಮ್ಮೆ ನೀಟ್ NEET ನೀಟ್ ಪರೀಕ್ಷೆಯ ನೀಟ್ UG ರಾಷ್ಟ್ರೀಯ ಅರ್ಹತಾ ಪ್ರವೇಶ ಪರೀಕ್ಷೆ MBBS ಸಲುವಾಗಿ ಡಾಕ್ಟರ್ ಕಲಿ ಸಲುವಾಗಿ ನಡೆಯುವ ಪರೀಕ್ಷೆ ನೀಟ್ ಅದರ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದ್ದಾವೆ, ಹೊರಗೆ ಸಿಕ್ಕಿದ್ದಾವೆ, ಮಾಡಿದ್ದಾವೆ. ಇದು ಯಾಕೆ ಹಿಂಗೆ ಆಗ್ತಾ ಇದ್ದೀರಿ? ಯಾಕಂತಂದ್ರೆ ಇದು 4ನೇ ಸಲ ಆಗುವಂಥದ್ದು. ಕಳೆದ 2016ರಲ್ಲಿ ಆಗಿರ್ಬೋದು, 19ರಲ್ಲಿ, 24ರಲ್ಲಿ, 26ರಲ್ಲಿ 23 ಲಕ್ಷ ಎಡಬಲ ಹುಡುಗರು ಇವತ್ತು, ಮಕ್ಕಳು ಇವತ್ತು, ವಿದ್ಯಾರ್ಥಿಗಳು ಇವತ್ತು ಈ ಪರೀಕ್ಷೆ ಕೊಡ್ತಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ನಾವು ಡಾಕ್ಟರ್ ಆಗಬೇಕು ಒಂದು ಕನಸುಗಳಿಂದ, ಅದರಲ್ಲೂ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಜನ ಅಂತೂ ಪಾಪ ಭಾಳ ಒದ್ದಾಡಿ ತಮ್ಮ ಮಕ್ಕಳನ್ನ ದಿಲ್ಲಿಯಲ್ಲೂ ಅಲ್ಲೂ ಇಲ್ಲೂ ಕೋಚಿಂಗ್ ಇಡ್ತಾರೆ, ತಯಾರಿ ಮಾಡಿಸ್ತಾರೆ. ಸಡನ್ನಾಗಿ ಕ್ವಶನ್ ಪೇಪರ್ ಔಟ್ ಆದ್ರೆ ಪರಿಸ್ಥಿತಿ ಅವ್ರ ಗತಿ ಏನು ಅಂತ. ಯಾಕಂದ್ರೆ ಒಂದೊಂದು ಮಕ್ಕಳು 2 ವರ್ಷ 3 ವರ್ಷ ತಯಾರಿ ಮಾಡ್ತಾನೆ ಇರ್ತಾರೆ. ಹಾಗೆಲ್ಲ ಈ ರಾತ್ರಿ ಓದ್ತಾರ್ರಿ. ಇಲ್ಲೇ ಈ ರೀತಿ ಲೀಕ್ ಆದರೆ ಮುಂದೆ ಗತಿ ಹೆಂಗೆ? ಇವು SLC PUC ಇವು ಆಗತ್ತವ್ರಿ ನಿರಂತರವಾಗಿ ಎಲ್ಲ ರಾಜ್ಯಗಳಲ್ಲಿ. ಕರ್ನಾಟಕದಲ್ಲಿ KPSC ಅದು ಏನು ಮಾತಾಡೋವಾಗಿಲ್ಲ. ಆದ್ರೆ ಕರ್ನಾಟಕದ CET ಇಲ್ಲೂ ಗದ್ದಲ ಆಗ್ತಾ ಒಂದು ಸುದ್ದಿ ಕೇಳಿದ್ವಿ ನಾವಿಂದ. ಮೊದಲ CET ಮೂಲಕ ನಡೀತಿರುವಂಥ MBBS ಆಯ್ಕೆಯಲ್ಲೂ ಸಹ ಗದ್ದಲ ಆಗ್ತಾ ಇದ್ದು ಅನ್ನೋ ಕಾರಣಕ್ಕೆ ನಾವು ನೀಟಿಗೆ ಒಪ್ಪಿಸಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ? ಸಾವಿರಾರು ಕೋಟಿಗಳಲ್ಲಿ ಅವ್ಯವಹಾರ ನಡೀತಾ ಇದ್ದಿಲ್ಲ. ಈ ಅವ್ಯವಹಾರ ನಡೆಯೋದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಮತ್ತು ಈ ಹಿಂದಾದಂತಹ ಈ 3 ನೀಟ್ಗಳ ಅವತ್ತೇನು ಮಾಡಿದರು, ಲೀಕೇಜ್ ಮಾಡಿದರು, ಎಷ್ಟು ಮಂದಿನ ಹೇಳಿದ್ರಿ, ಎಷ್ಟು ಮಂದಿ ಶಿಕ್ಷೆ ಕೊಟ್ಟರೆ ಅನ್ನೋದು ಇವತ್ತು ಭಾಳ ಮಹತ್ವದ.